ಎಲ್ಲರಿಗೂ ಹಾಯ್. ಐ ಹೋಪ್ ನೀವೆಲ್ಲರೂ ಸೇಫ್ ಆಗಿದ್ದೀರಾ. ಸೊ ಆರಾಮಾಗಿ ಮನೇಲಿದ್ದೀರಾ. ಸೊ ಈಗ ಮನೇಲಿಲ್ಲ, ಸ್ವಲ್ಪ ಅನ್ಲಾಕ್ ಆಗಿದೆ. ಆರಾಮಾಗಿ ಒಂದು ಆಫೀಸಿಗೆ ಹೋಗಿ ಬರ್ತಾ ಇದ್ದೀರಾ. ಸೇಫಾಗಿ ಬನ್ನಿ, ಸ್ವಲ್ಪ ಸೋಷಿಯಲ್ ಡಿಸ್ಟೆನ್ಸ್ನ ಮೈಂಟೈನ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಹೌದು, ನಾನು ಇವತ್ತಿನ ವಿಡಿಯೋಗೆ ತಿಳಿಸ್ಕೊಡ್ತೋದು ಏನಪ್ಪ ಅಂದರೆ, ನೀವೇನಾದ್ರು ಒಂದು ಹೊಸ ಲ್ಯಾಪ್ಟಾಪು ಅಥವಾ ಪಿ ಸಿ ಅಥವಾ ಯಾವುದೋ ಡೆಸ್ಕ್ಟಾಪ್ ಏನಾದ್ರು ನೀವು ಬೈ ಮಾಡೋಕ್ಕೆ ಶೋರೂಮ್ ಹೋಗ್ತಿರಲ್ಲ, ಅಲ್ಲಿ ನಿಮಗೆ ಈ ರೀತಿ ಕೇಳ್ತಾರೆ, ಸರ್ ನಿಮ್ಗೆ ಯಾವ ರೀತಿ ಪ್ರೊಸೆಸರ್ ಬೇಕು, ಯಾವ ವರ್ಷನಿಂದ ಬೇಕು, ಆಮೇಲೆ ನಿಮ್ಗೆ ಎಷ್ಟು GB ರ್ಯಾಮ್ ಬೇಕು, ಗ್ರಾಫಿಕ್ ಕಾರ್ಡ್ ಇರಬೇಕಾ ಇರಬಾರ್ದು, ಅದೆಷ್ಟು GB ಇರಬೇಕು ನಿಮಗೆ ಗ್ರಾಫಿಕ್ ಕಾರ್ಡು, ಅಥವಾ ನಿಮಗೆ SSD ಬೇಕಾ ಅಥವಾ ಮಾಮೂಲಿ ಹಾರ್ಡ್ ಡಿಸ್ಕ್ ಇರೋದು ಬೇಕಾ, ಎಷ್ಟು GB ಇರೋದು ಬೇಕು ಸ್ಟೋರೇಜು, ಈ ರೀತಿ ಕೇಳ್ತಾರೆ. ಸೊ ನೀವು ಹೇಳ್ತೀರಾ ಈ ರೀತಿ ನಂಗೆ ರಿಕ್ವೈರ್ಮೆಂಟ್ ಇದೆ, ಈ ರೀತಿ ಒಂದು ಯಾವ್ದಾದ್ರು ಪ್ರಾಡಕ್ಟ್ ಕೊಡಿ, ಲ್ಯಾಪ್ಟಾಪ್ ಕೊಡಿ ಅಂತ ಕೇಳ್ತೀರಾ. ಸೊ ಅವರು ಅದ್ರ ಮೇಲೆ ಅವರು ರಿಗಾರ್ಡಿಂಗ್ ಮೇಲೆ ನಿಮಗೆ ಲ್ಯಾಪ್ಟಾಪು ಅಥವಾ ಪಿ ಸಿ ಹಿಂಗೆ ಕೊಡ್ತಾರೆ. ಸೊ ನೀವೇನಾದ್ರು ಫುಲ್ ಡೀಟೇಲ್ಸ್ ಕಾಂಗ್ರಿಫಿಕೇಶನ್ ಆ ಸಿಸ್ಟಮಲ್ಲಿ ಏನೇನು ಯೂಸ್ ಮಾಡಿದ್ದಾರೆ, ಅದೆಷ್ಟು ಫ್ರೀಕ್ವೆನ್ಸಿ ಇದೆ, ಯಾವುದು ರ್ಯಾಮು, DDR3 DDR4 ಫುಲ್ ಡೀಟೇಲ್ಸ್ ನೀವು ತಿಳ್ಕೊಬೇಕಂದ್ರೆ ಒಂದು ಸಾಫ್ಟ್ವೇರ್ ಇದೆ, ಅದ್ರ ಮೂಲಕದಿಂದ ನೀವು ತಿಳ್ಕೊಬೋದು ಫುಲ್ಲು. ಸೊ ಅದ್ರ ಬಗ್ಗೆ ಸಾಫ್ಟ್ವೇರ್ ಬಗ್ಗೆ ಇವತ್ತಿನ ವಿಡಿಯೋಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿವರೆಗೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಮೊದಲು ಸಬ್ಸ್ಕ್ರೈಬ್ ಆಗಿ, ಹಾಗೂ ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನ ಇವಾಗಲೇ ಫಾಲೋ ಮಾಡ್ಬೋದು. ಹೌದು, ನೀವೇನಾದ್ರು CS ಅಥವಾ ನಿಮ್ಗೆ ಏನಾದ್ರು ಒಂದು CMD ಕೋಡಿಂಗ್ ಏನಾದ್ರು ಗೊತ್ತಿದ್ರೆ ಅದ್ರ ಮೂಲಕದಿಂದ ಬೇಕಾದ್ರೆ ನೀವು ಐಡೆಂಟಿಫೈ ಮಾಡ್ಕೋಬಹುದು. ಅಲ್ಲೂ ಸಹ ನಿಮಗೆ ಫುಲ್ ಡೀಟೇಲ್ಸ್ ನಿಮಗೆ ಸಿಗುತ್ತದೆ, ಸಿಸ್ಟಮ್ ಕಾಂಗ್ರಿಫಿಕೇಶನ್ ಎಲ್ಲ ಸಿಗುತ್ತದೆ. ಸೊ ನೀವೇನಾದ್ರು ಕೋಡಿಂಗ್ ಅಥವಾ ಏನೋ ಒಂದು ಅಷ್ಟು ಗೊತ್ತಿಲ್ಲ ಅಂದರೆ ಒಂದು ಸಾಫ್ಟ್ವೇರ್ ಇದೆ, ಆ ಸಾಫ್ಟ್ವೇರ್ ಮೂಲಕದಿಂದ ನೀವು ತಿಳ್ಕೊಬೋದು. ಹೌದು, ನೆಕ್ಸ್ಟ್ ಬರೋ ವಿಡಿಯೋ ನಿಮಗೆ CMD ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ, ಯಾವ ರೀತಿ ಕೋಡಿಂಗ್ ಮಾಡ್ಬೋದು, ಕೋಡಿಂಗ್ ಮಾಡಿದಾಗ ಯಾವ ರೀತಿ ಸಿಸ್ಟಮ್ ಕಾಂಗ್ರಿಫಿಕೇಶನ್ ಯಾವ ರೀತಿ ತೋರಿಸುತ್ತೆ, ನೆಕ್ಸ್ಟ್ ಬರುವ ವಿಡಿಯೋ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಸಾಫ್ಟ್ವೇರ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈಗ ಮಾಮೂಲಿ ಯೂಶುವಲ್ ಆಗಿ ಗೂಗಲ್ ಕ್ರೋಮ್ ಅಲ್ಲಿ ನಿಮಗೆ ಈಗ ತಿಳಿಸ್ಕೊಡ್ತೀನಿ ನೋಡಿ. ಸೊ ಗೂಗಲ್ ಕ್ರೋಮು ಇಲ್ಲಿ ಒಂದು CPU Z ಅಂತ ಸಿಗುತ್ತೆ. CPU Z ಅದು ಸಾಫ್ಟ್ವೇರ್ ಹೆಸರು. ಸೊ CPU Z ಅಂತ ಹೊಡೆದ ಆಮೇಲೆ ಇಲ್ಲಿ ಮೊದಲಾಗಿ ಸಿಗುತ್ತದು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ, ಸೊ ಈ ರೀತಿ ಒಂದು ವಿಡಿಯೋ ಓಪನ್ ಆಗುತ್ತೆ. ಸೊ ಇಲ್ಲಿ ಡೌನ್ಲೋಡ್ ಅಂತ ಇರುತ್ತೆ, ಡೌನಲ್ಲಿ ಸೊ ಇಲ್ಲಿ ಕೇಳ್ತಿದೆ ಮೀನ್ಸ್ 32 ಬಿಟಾ 64 ಬಿಟಾ ಈ ರೀತಿ ಕೇಳ್ತಿದೆ. ಸೊ ಫಸ್ಟ್ ನೀವೇನು ಮಾಡಬೇಕಂದ್ರೆ, ಫಸ್ಟ್ ನಿಮ್ಮ ಸಿಸ್ಟಮ್ನ ದಿಸ್ PC ಅಂತ ಇರುತ್ತೆ. ಸೊ ದಿಸ್ PC ಕೆಳಗಡೆ ಇಲ್ಲಿ ಪ್ರಾಪರ್ಟಿ ಅಂತ ಇರುತ್ತೆ, ಪ್ರಾಪರ್ಟಿ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಇಲ್ಲಿ ಸಿಸ್ಟಮ್ ಟೈಪ್ ಬಂದ್ಬಿಟ್ಟು 64 ಬಿಟ್ ಅಂತ ಇದೆ. ಸೊ ಇದು 64 ಬಿಟ್ ಒಂದು OS. ಸೊ ಈಗ 64 ಬಿಟ್ಟಿನ ಒಂದು ಸಾಫ್ಟ್ವೇರ್ನ ನೀವು ಡೌನ್ಲೋಡ್ ಮಾಡಬೇಕಾಗುತ್ತೆ. ಸೊ ಅಲ್ಲೂ ಇದೆ 32 ಬಿಟ್ ಆಗುತ್ತೆ, 64 ಬಿಟ್ಟು, ಅದು ಎರಡು ಆಪ್ಷನ್ ಇದೆ. ಸೊ ಇಲ್ಲಿ ನಿಮಗೆ ಇಂಗ್ಲೀಷ್ ವರ್ಷನ್ ಇದೆ, ಚೈನೀಸ್ ವರ್ಷನ್ ಇದೆ. ನಮ್ಗೆ ಯಾಕೆ ಚೈನೀಸ್ ಈಗ ಏನಕ್ಕೆ ಬೇಕು, ಇಂಗ್ಲೀಷ್ ಸಾಕೀಗ. ಸೊ ಈಗ ಜಿಪ್ ಫೈಲಲ್ಲಿ ಸಿಗುತ್ತೆ ಅಥವಾ ಸೆಟಪ್ ಫೈಲಲ್ಲೂ ನಿಮಗೆ ಸಿಗುತ್ತೆ. ಸದ್ಯಕ್ಕೆ ಈಗ ಜಿಪ್ ಫೈಲಲ್ಲಿ ನಾನು ಮಾಡಿರ್ತೀನಿ. ಸೊ ಈಗ ಜಿಪ್ ಫೈಲಿಂದ ಒಂದು ಕೊಟ್ಟಿದ್ದೀನಿ. ಈಗ ಡೌನ್ಲೋಡ್ ಆಪ್ಷನ್, ಈಗ ಡೌನ್ಲೋಡ್ ನಾವು ತುಂಬ ಬಿಗ್ ಫೈಲ್ ಅಲ್ಲ, ಬರೀ 2.4 MB 41 MB ಇದೆ ಅಷ್ಟೇ. ಸೊ ಈಗ ಓಪನ್ ಕೊಡ್ತೀನಿ. ಸೊ ಇಲ್ಲಿ ಈಗ CPU X64 ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಎಸ್ ಅಂತ ಕೊಡಿ. CPU ID ಅಂತ ಕರಿತೀವಿ ಅಥವಾ CPU Z ಅಂತ ಇದು. ಸೊ ಈಗ ನನ್ನ ಲ್ಯಾಪ್ಟಾಪ್ ಬಂದ್ಬಿಟ್ಟು ಈ ರೀತಿ ಇದೆ, ಇಂಟೆಲ್ ಕೋರ್ i5 8th ಜನರೇಷನ್ ಅನ್ನೋ ಲ್ಯಾಪ್ಟಾಪು. ಸೊ ಫುಲ್ ಮೀನ್ಸ್ ಎಲ್ಲ ರೀತಿ ಇದರಲ್ಲಿ ನೀವು ತಿಳ್ಕೊಬೋದು. ಸೊ ಕ್ಲಾಕ್ ಸ್ಪೀಡ್ ಎಷ್ಟಿದೆ, ಫ್ಯಾಮಿಲಿ ಕೋರ್ ಎಷ್ಟಿದೆ, ಎಲ್ಲ ರೀತಿ ಇದರಲ್ಲಿ ತಿಳ್ಕೊಬೋದು. ಇದು ಕ್ಯಾಚಸ್ ಬೇಕಾದ್ರೆ ನೀವು ತಿಳ್ಕೊಬೋದು. ಸೊ ಯಾವುದಾದ್ರು ಎಷ್ಟೆಷ್ಟು ಕ್ಯಾಚಸ್ ಮೀನ್ಸ್ ನಿಮಗೆ ಗೂಗಲ್ ಕ್ರೋಮು ಅಥವಾ ಬೇರೆ ಸಾಫ್ಟ್ವೇರ್ಸ್ ಎಲ್ಲ ತಕ್ಷಣ ಓಪನ್ ಮಾಡಿದ ತಕ್ಷಣ ನೀವು ಎಲ್ಲಿ ಎಂಡ್ ಮಾಡಿರ್ತಾರೋ ಅಲ್ಲಿಂದ ನಿಮಗೆ ಸ್ಟಾರ್ಟ್ ಆಗುತ್ತದೆ. ಸೊ ಬೇಗ ಓಪನ್ ಆಗುತ್ತೆ. ಅದಕ್ಕೆ ಕ್ಯಾಚಸ್ ಫೈಲಿಗೆ ಒಂದು KB ಒಂದು ಇದರಲ್ಲಿ ಅದು ಸೇವ್ ಆಗ್ತಾ ಬರ್ತಾ ಇರುತ್ತೆ. ಅದಕ್ಕೆ ಕ್ಯಾಚಸ್ ಅಂತ ನಾವು ಕರಿತೀವಿ. ಇನ್ನು ಮೈನ್ ಬೋರ್ಡ್ ಯಾವುದಪ್ಪ ಮೀನ್ಸ್ ಅದು ಮದರ್ ಬೋರ್ಡ್ ಯಾವುದಿದೆ ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಇರುವಂಥದ್ದು. ಸೊ ಇನ್ನು ಮೆಮೊರಿ ನೀವು ನೋಡ್ತಿರೋಂಥದ್ದು ಇಲ್ಲಿ ನಿಮಗೆ ಯಾವುದು DDR4 ನಂದು ಲ್ಯಾಪ್ಟಾಪು DDR4 8 GB ಇದೆ. ಸೊ ಅದು ಫ್ರೀಕ್ವೆನ್ಸಿ ಎಷ್ಟಿದೆ ಅಂತ ನಮಗೆ ಇದರಲ್ಲಿ ಗೊತ್ತಾಗುತ್ತದೆ. ಸೊ ನೆಕ್ಸ್ಟು ಮೆಮೊರಿ ಆಯ್ತಲ್ಲ, FPD. ಸೊ SPD ಮೀನ್ಸ್ ಸ್ಲಾಟ್ಸ್ ಎಷ್ಟಿದೆ, ಮೀನ್ಸ್ ಏನಂದರೆ ಇಲ್ಲಿ ಲ್ಯಾಪ್ಟಾಪ್ 2 ಸ್ಲಾಟ್ ಇದೆ, ಬೇಕಾದ್ರೆ ನಾನು ಇನ್ನೊಂದು 8 GB ಹಾಕ್ಬಿಟ್ಟು 16 GB ಬೇಕಾದ್ರೆ ಮಾಡ್ಕೋಬೋದು. ಸೊ ಈ ರೀತಿ ಫ್ರೀಕ್ವೆನ್ಸಿ ಎಲ್ಲ ಗೊತ್ತಾಗುತ್ತೆ. ಇನ್ನು ನನ್ನ ಗ್ರಾಫಿಕ್ ಬಂದ್ಬಿಟ್ಟು AMD. ಸೊ AMD 520 ಇದು. ಸೊ ಇಲ್ಲಿ ಆರಾಮಾಗಿ ಅದು ಮ್ಯಾನುಫ್ಯಾಕ್ಚರ್ ಡೆಲ್ಲು, ಸೈಜ್ ಎಷ್ಟಿದೆ, 2 GB ಇದೆ. ಸೊ ಪ್ರತಿಯೊಂದು ತಿಳ್ಕೊಬೋದು. ಇನ್ನು ಬೆಂಚ್ ನೋಡಿದ್ರೆ ಬೆಂಚ್ ಅಂದರೆ
ಮೀನ್ಸ್ ಬೇರೆ ಬೇರೆ ಲ್ಯಾಪ್ಟಾಪು ಅಥವಾ ಬೇರೆ ಪ್ರೊಸೆಸರ್ ಜೊತೆ ಒಂದು ಇದು ಮಾಡ್ಕೊಳ್ಳೋದು, ಒಂದು ಕಂಪ್ಯಾರಿಸನ್ ಮಾಡ್ಕೊಳ್ಳೋದು. ಸೊ ಆ ರೀತಿ ಬೇಕಾದ್ರೆ ನೀವು ಮಾಡ್ಕೋಬೋದು. ಪ್ರಿಫರೆನ್ಸ್ ಅಂದ ಮೇಲೆ ಕ್ಲಿಕ್ ಮಾಡೋ ಮೇಲೆ ಇಲ್ಲಿ ಬೆಂಚ್ ಮೀನ್ಸ್ ಇಲ್ಲಿ ಪ್ರಿಫರೆನ್ಸ್ ಅಂತ ಇರುತ್ತಲ್ಲ, ಪ್ರಿಫರೆನ್ಸ್ ಮೇಲೆ ಹೋಗ್ಬಿಟ್ಟು ಬೇಕಾದ್ರೆ ನೀವು ಇಂಟೆಲ್ ಕೋರ್ i9 ಮೀನ್ಸ್ i9ಅಲ್ಲಿ 7th ಜನರೇಷನ್ ಮೇಲೆ ನಾನು ಪ್ರಿಫರೆನ್ಸ್ ಮಾಡ್ತಾಯಿದ್ದೀನಿ. ಅದ್ರ ಮೇಲೆ ನನಗೆ ಎಷ್ಟು ಸಿಗುತ್ತೆ ಅದು ಬೇಕಾದ್ರೆ ನೀವು ಇದು ಮಾಡ್ಕೋಬೋದು. ಸೊ ಇಲ್ಲಿಗೆ ಬೆಂಚ್ CPU ಕೊಡ್ತೀನಿ. ಈಗ ಸ್ಟಾರ್ಟ್ ಆಗಿದೆ. ಸೊ ನಂದು ಈಗ ಮಾಮೂಲಿ ಪ್ರಿಫರೆನ್ಸ್ ಮೀನ್ಸ್ CPU ಮಲ್ಟಿ ಥ್ರೆಡ್ i9 7th ಜನರೇಷನ್ ತುಂಬ ಇಯರ್ ವರ್ಷನು. ಸೊ ಹಂಗಾಗಿ ಅದು 100% ಕೊಟ್ಟಿದೆ. ನಂದು i5 18% ಕೊಟ್ಟಿದೆ ಅಷ್ಟೇ. ಸೊ i9 ಆ ಲ್ಯಾಪ್ಟಾಪ್ ತಗೊಳ್ಳೋಕ್ಕೆ ಸಿಕ್ಕಾಬಟ್ಟೆ ಬಜೆಟ್ ಬೇಕು. ಮಿನಿಮಮ್ ಅಂದರೆ 3 lakhs-ಇಂದ 6 lakhs ತನಕ ಇದೆ ಲ್ಯಾಪ್ಟಾಪು. ಹೆವಿ ಬೇಕು ಬಜೆಟು. CPU Z ಯಾವ ರೀತಿ ವರ್ಕ್ ಆಗುತ್ತೆ ಮತ್ತು ಯಾವ ರೀತಿ ಫುಲ್ ಡೀಟೇಲ್ಸ್ ಇದರಲ್ಲಿ ಸಿಗುತ್ತೆ ಅಂತ. ಸೊ ಇಷ್ಟೇ, ಇದು ಫುಲ್ ನಿಮಗೆ ಡೀಟೇಲ್ಸ್ ಸಿಗುತ್ತೆ ಇದರಲ್ಲಿ. ಸೊ ಇನ್ ಕೇಸ್ ನೀವೇನಾದ್ರು ಒಂದು ಸಿಂಪಲ್ ಡೀಟೇಲ್ಸ್ ಬೇಕು ಅಂದರೆ ಅದೇ ನಿಮ್ಗೆ ಹೇಳ್ತೀನಲ್ಲ, ಒಂದು ಡಿಸ್ಕ್ರಿಪ್ಷನ್ ಮೇಲೆ ಪ್ರಾಪರ್ಟಿ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ಸಿಂಪಲ್ಲಾಗಿ ನಿಮಗೆ ತೋರಿಸ್ಬೋದು. ಒಂದು ಪ್ರೊಸೆಸರ್ ಬಂದ್ಬಿಟ್ಟು i5 8th ಜನರೇಷನ್. ಅದು ಎಷ್ಟು ಗಿಗಾಟ್ಸ್ ಇದೆ ಅಂದರೆ 1.60 GHz-ಇಂದ 1.80 GHz ತನಕ ಇದಾಗುತ್ತೆ ಕ್ಲಾಕ್ ಸ್ಪೀಡು. ಇನ್ನು ಮೆಮೊರಿ ನಂದು ಎಷ್ಟು GB ಇದೆ ಅಂತ ತೋರಿಸುತ್ತೆ, ಇನ್ನು OS ಎಷ್ಟು GB ಇದೆ ಅಂತ ತೋರಿಸುತ್ತೆ. ಇಷ್ಟೇ ತೋರಿಸುತ್ತೆ. ಬಟ್ ನಿಮಗೆ ಆ ಸಾಫ್ಟ್ವೇರ್ ಮೂಲಕದಿಂದ ಫುಲ್ ಡೀಟೇಲ್ಸ್ ನಿಮಗೆ ಸಿಗುವಂಥದ್ದು. ಹಾಗೂ ನೀವು CMD ಮೂಲಕದಿಂದ ಬೇಕಾದ್ರೆ ನೀವು ಆರಾಮಾಗಿ ಇನ್ಫಾರ್ಮೇಷನ್ ತಿಳ್ಕೊಬೋದು. ನಿಮ್ದು ಹಾರ್ಡ್ ಡಿಸ್ಕ್ ಎಷ್ಟಿದೆ, ಹೆಲ್ತು ಎಲ್ಲದ ರೀತಿಯೂ ತಿಳ್ಕೊಬೋದು ಅದ್ರ ಮೂಲಕದಿಂದ. ನೆಕ್ಸ್ಟ್ ಬರೋ ವಿಡಿಯೋ ನಿಮ್ಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಸೊ ನೋಡಿದ್ರಲ್ಲ ಯಾವ ರೀತಿ ಒಂದು CPU Z ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂತ. ಸೊ ಐ ಹೋಪ್ ನಿಮ್ಗೆಲ್ಲರೂ ಈ ವಿಡಿಯೋ ಇಷ್ಟ ಆಗಿದೆ ಅನಿಸುತ್ತೆ. ಸೊ ನಿಮ್ಗೇನೋ ಗೊತ್ತಿದ್ರೆ ಅದೊಂದು ದೊಡ್ಡ ಒಳ್ಳೆಯ ವಿಷಯ. ಸೊ ಗೊತ್ತಿಲ್ಲವರಿಗೆ ಇದೊಂದು ಒಳ್ಳೆಯ ವಿಷಯ ಆಗುತ್ತದೆ ಅವರಿಗೆ. ಸೊ ಈ ವಿಡಿಯೋ ನಿಮ್ಗೇನೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೂ ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನ ಇವಾಗಲೇ ಫಾಲೋ ಮಾಡ್ಬೋದು. ಎಲ್ಲರಿಗೂ